ನಿನ್ನೆಯಷ್ಟೇ ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದ ಮಹಾಂತೇಶ್ ಬೀಳ್ಗಿ ಹಿರಿಯ IAS ಅಧಿಕಾರಿಗಳ ಅಂತಿಮ ದರ್ಶನಕ್ಕೆ ಈಗಾಗಲೇ ರಾಮದುರ್ಗ ತಾಲೂಕಾ ಆಡಳಿತ ಸೇರಿದಂತೆ ಬೆಳಗಾವಿ ಜಿಲ್ಲಾಡಳಿತ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಆಂಬ್ಯುಲೆನ್ಸ್ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿದ್ದಾರೆ. 3 ಆಂಬ್ಯುಲೆನ್ಸ್ಗಳನ್ನು ಇಲ್ಲಿ ನಿಲ್ಲಿಸಲಾಗಿರುವಂಥದ್ದು. ಒಂದನೇ ಆಂಬ್ಯುಲೆನ್ಸಲ್ಲಿ ಮಹಾಂತೇಶ್ ಬೀಳ್ಗಿ ಸೇರಿದಂತೆ 2 ಆಂಬ್ಯುಲೆನ್ಸ್ಗಳಲ್ಲಿ ಅವರ ಸಹೋದರರ ಶವಗಳನ್ನು ಅವರ ತೋಟದ ವಸತಿಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅಂತ್ಯಕ್ರಿಯೆಗೆ ಮಾಡಲು ಪೂರ್ತಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲಾಡಳಿತ ಸಂಪೂರ್ಣವಾದ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನೋಡ್ಬೋದು ಬೆಳಿಗ್ಗೆಯಿಂದಲೂ ಸಹ ಈ ಮಹಾಂತೇಶ್ ಬೀಳ್ಗಿ ಅವರ ಒಂದು ಕಾರ್ಯವನ್ನು ನೋಡಿ ಅವರ ಒಂದು ಅಭಿಮಾನಿಗಳಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಅಂತಿಮ ದರ್ಶನಕ್ಕೆ ಹರಿದು ಬರ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ಸೇರಿದಂತೆ ಯುವಕರು, ಮಹಿಳೆಯರು, ವಯೋವೃದ್ಧರು ಸೇರಿದಂತೆ ಹೀಗೆ ಸಾಕಷ್ಟು ವರ್ಗದವರು ಎಲ್ಲರೂ ಬಂದು ಮಹಾಂತೇಶ್ ಬೀಳ್ಗಿ ಅವರನ್ನು ಸ್ಮರಿಸಿ ಕಣ್ಣೀರು ಹಾಕಿ ತೆರಳ್ತಾ ಇರುವಂಥ ದೃಶ್ಯ ನಿಜಕ್ಕೂ ಮನಕಲುಕುವಂಥದ್ದು. ಆದರೆ ಪ್ರಮುಖವಾಗಿ ನೋಡಬೇಕಾದ್ರೆ ಮಹಾಂತೇಶ್ ಬೀಳ್ಗಿ ಅವರು ರಾಜ್ಯದಲ್ಲೇ ಒಂದು ಹೆಸರು ಮಾಡಿರುವ ಅಧಿಕಾರಿಗಳ ಸಾಲಿನಲ್ಲಿ ಮೊದಲಿಗರೆಂದರೆ ತಪ್ಪಾಗಲಾರದು. ಯಾಕಂದರೆ ಆ ರೀತಿಯಾಗಿ ಕಡು ಬಡತನದಲ್ಲೂ ಬೆಳೆದರೂ ಸಹ ಬಡತನವನ್ನು ಮೆಟ್ಟಿ ನಿಂತು ತಮ್ಮ ಸಾಧನೆಯನ್ನು ಮಾಡಿರುವ ಒಬ್ಬ ಅಪರೂಪದ ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಅವರಂದರೆ ತಪ್ಪಾಗಲಾರದು. ಆದರೆ ಮಹಾಂತೇಶ್ ಬೀಳ್ಗಿ ಅವರ ಶಿಷ್ಯ ವರ್ಗ, ಅದರಲ್ಲೂ ಪ್ರಮುಖವಾಗಿ IAS, IPS, KS ಅಧಿಕಾರಿಗಳ ದಂಡೆ ಇಲ್ಲಿ ಹರಿದು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದು ಅವರಿಗೆ ಒಂದು ವಿದಾಯವನ್ನು ಹೇಳಿ ಕಣ್ಣೀರನ್ನು ಹಾಕುವ ದೃಶ್ಯ ನಿಜಕ್ಕೂ ಮನಕಲುಕುವಂಥದ್ದಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಅಂದರೆ ನಮ್ಮ ರಾಜ್ಯದಲ್ಲಿರುವ ಸಾಕಷ್ಟು IAS, IPS ಅಧಿಕಾರಿಗಳು ಇಲ್ಲಿ ಬಂದು ತಮ್ಮ ಗುರುಗಳನ್ನು ನೆನೆದು ಭಾವುಕರಾದ ಕ್ಷಣವನ್ನು ಯಾರೂ ಸಹ ಸಹಿಸಿಕೊಳ್ಳಲಾಗ್ತಿಲ್ಲ. ಅಷ್ಟೊಂದರ ಮಟ್ಟಿಗೆ IAS ಅಧಿಕಾರಿಗಳು, IPS ಅಧಿಕಾರಿಗಳು ಮಹಾಂತೇಶ್ ಬೀಳ್ಗಿ ಅವರನ್ನು ಕಳೆದುಕೊಂಡು ನೊಂದಿರುವಂಥದ್ದು. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಜನರು ಇಲ್ಲಿ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನರು ನಿಂತಿದ್ದಾರೆ. ಹೀಗೆಲ್ಲ ಅವರನ್ನು ವಿದಾಯ ಕಳಿಸಲು ರೆಡಿಯಾಗಿ ವಾಹನಗಳು ನಿಂತಿರುವಂಥದ್ದು. ಆದರೆ ಮತ್ತೊಂದು ಪ್ರಮುಖವಾಗಿ ನೋಡ್ಬೇಕಂದ್ರೆ ಈಗಾಗಲೇ 3 ಸುತ್ತಿನ ಗುಂಡನ್ನು ಗಾಳಿಯಲ್ಲಿ ಹಾರಿಸುವ ಮೂಲಕ ಸಕಲ ಸರ್ಕಾರ ಗೌರವಗಳೊಂದಿಗೆ ಮಹಾಂತೇಶ್ ಬೀಳ್ಗಿ ಅವರ ಅಂತ್ಯಕ್ರಿಯೆಗೆ ರಾಜ್ಯ ಸರ್ಕಾರ ಸೂಚನೆ ನೀಡಿದ್ದು, ಆ ನಿಟ್ಟಿನಲ್ಲಿ ಈಗಾಗಲೇ 3 ಸುತ್ತಿನ ಗುಂಡುಗಳನ್ನು ಸಹ ಗಾಳಿಯಲ್ಲಿ ಹಾರಿಸಿರುವಂಥದ್ದು. ಖುದ್ದು ಶಾಸಕರಾದ ಅಶೋಕ್ ಪಟ್ಟಣ್ ಸೇರಿದಂತೆ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಸೇರಿದಂತೆ ಪ್ರಾದೇಶಿಕ ಆಯುಕ್ತೆ KM ಜಾನಕಿ, ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಹೀಗೆ ರಾಜ್ಯದ ಅಧಿಕಾರಿಗಳು, ಅದರಲ್ಲೂ ಪ್ರಮುಖವಾಗಿ ರವಿ D ಚನ್ನಣ್ಣವರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾದಂಥ ವಿಜಯ್ ಮಹಾಂತೇಶ್ ದಾನಣ್ಣವರಾಗಿರ್ಬೋದು, ಬೆಂಗಳೂರು ವೈರ್ಲೆಸ್ SP ಸೈಬಿ ರಿಸೆಲ್ ಸೇರಿದಂತೆ ಹೀಗೆ ಸಾಕಷ್ಟು ಅಧಿಕಾರಿಗಳು ಇಲ್ಲಿ ತಮ್ಮ ನೆಚ್ಚಿನ ಗುರುವಿನ ಅಂತಿಮ ದರ್ಶನಕ್ಕೆ ಬಂದು ಕಣ್ಣೀರು ಹಾಕುವ ದೃಶ್ಯ ನಿಜಕ್ಕೂ ಮನಕಲುಕುವಂಥ ದೃಶ್ಯವಾಗಿರುವಂಥದ್ದು. ಆದರೆ ಮಹಾಂತೇಶ್ ಬೀಳ್ಗಿ ಅವರು ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರು ನೀಡಿರುವ ಒಂದು ಆದರ್ಶದ ಪಾಠ, ಶಿಸ್ತಿನ ಪಾಠ, ಕರ್ತವ್ಯ ಬದ್ಧತೆ ಎಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮಹಾಂತೇಶ್ ಬೀಳ್ಗಿ ಅವರು ಇನ್ನಷ್ಟು ಕಾಲ ಇರಬೇಕಿತ್ತು, ಕರ್ನಾಟಕ ರಾಜ್ಯದಲ್ಲಿ ಆದರೆ ಎಲ್ಲೋ ಒಂದು ಕಡೆ ನೋಡಬೇಕಾದ್ರೆ ಮಹಾಂತೇಶ್ ಬೀಳ್ಗಿ ಅವರು ಇವತ್ತು ನಮ್ಮೊಂದಿಗಿಲ್ಲ ಅನ್ನೋದು ಸಾಕಷ್ಟು ಬೇಸರದ ಸಂಗತಿಯಾಗಿರುವಂಥದ್ದು. ಆದರೆ ಮತ್ತೊಂದು ಮಹಾಂತೇಶ್ ಬೀಳ್ಗಿ ಬೆಳೆದದ್ದು ಕಡು ಬಡತನದಲ್ಲಿ ಅನ್ನೋದು ನಿಜಕ್ಕೂ ಗಮನಾರ್ಹ ಸಂಗತಿಯಾಗೋದು. ಕಡು ಬಡತನದಲ್ಲೂ ಬೆಳೆದರೂ ಸಹ ಬಡತನವನ್ನು ಮೆಟ್ಟಿ ನಿಂತು ಒಂದು ಸಾಧನೆ ಮಾಡುವುದಲ್ಲ, ಅದು ನಿಜಕ್ಕೂ ಎಲ್ಲರ ಕಡೆಯಿಂದ ಆಗೋದಿಲ್ಲ. ಅದನ್ನು ಛಲ ತೊಟ್ಟವರು, ಸಾಧನೆ ಹಠ ತೊಟ್ಟವರು ಮಾತ್ರ ಮಾಡಲು ಸಾಧ್ಯ ಅನ್ನೋದನ್ನು ಮಹಾಂತೇಶ್ ಬೀಳ್ಗಿ ಅವರು ತೋರಿಸಿಕೊಟ್ಟಿರುವಂಥದ್ದು. ಈ ಕಾರಣಕ್ಕಾಗಿ ಶಾಲಾ ವಿದ್ಯಾರ್ಥಿಗಳು ಆಗಮಿಸಿ ಇಲ್ಲಿ ಬಂದು ಮಹಾಂತೇಶ್ ಬೀಳ್ಗಿ ಅವರ ಅಂತಿಮ ದರ್ಶನವನ್ನು ಪಡೆದು ಅವರಿಗೆ ಕಣ್ಣೀರಿನ ವಿದಾಯವನ್ನು ಹೇಳುವಂಥ ದೃಶ್ಯ ನಿಜಕ್ಕೂ ಎದೆ ಒಡೆಯುವಂಥ ದೃಶ್ಯ ನಿಜಕ್ಕೂ ನಾವು ಇದು ನೋಡ್ತಾ ಇರ್ಬೋದು. ಬೆಳಗ್ಗೆಯಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇಲ್ಲಿ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡೆದು ಪಾರ್ಥಿವ ಶರೀರಕ್ಕೆ ಗೌರವ ನಮನವನ್ನು ಸಲ್ಲಿಸಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿರುವಂಥದ್ದು. ಯಾಕಂದರೆ ಇಂಥ ಅಧಿಕಾರಿಗಳು ಇರುವುದು ನಿಜಕ್ಕೂ ಅಪರೂಪ, ಬೆರಳೆಣಿಕೆಯಲ್ಲಿ. ಯಾಕಂದರೆ ಸಾಕಷ್ಟು ಅಧಿಕಾರಿಗಳು ನೋಡಿದ್ವಿ, ಆದರೆ ತಮ್ಮ ಹೆಸರನ್ನು ತಾವು ಮಾಡಿದ ಸೇವೆಯನ್ನು, ತಮ್ಮ ಹೆಸರನ್ನು ಬಿಟ್ಟು ಇಷ್ಟೆಲ್ಲ ಮಾಡಿರುವ ಮಹಾಂತೇಶ್ ಬೀಳ್ಗಿ ಅವರು ನಿಜಕ್ಕೂ ಸಾರ್ವಕಾಲಿಕ ಸ್ಮರಣೀಯರೆಂದರೆ ತಪ್ಪಾಗಲಾರದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.